ಇಲ್ಲಿ ಒಂದು ಚಿಕ್ಕ ಚಿಕ್ಕ ಗಣೇಶಗಳನ್ನ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಈ ರೆಡಿ ಮಾಡ್ತಾರೆ ಮತ್ತೆ ಯಾವ ರೀತಿ ಅಚ್ಚ ಯಾವ ರೀತಿ ಇರುತ್ತೆ, ಅದಕ್ಕೆ ಯಾವ ರೀತಿ ಪೇಂಟ್ ಮಾಡ್ತಾರೆ, ಯಾವ ರೀತಿ ಜಾಯಿಂಟ್ ಮಾಡ್ತಾರೆ ಎಲ್ಲಾನು ಇದೆಲ್ಲ. ಇದು ಇನ್ನು ಕಲರ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಈ ಕಡೆ ನೋಡ್ಬೋದು ಕಲರ್ ಆಗಿರೋದೆಲ್ಲಾನು ಇದಾವೆ. ಹಾಗೆ ನಮಸ್ತೆ ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಇವಾಗ ನೀವು ನೋಡ್ಬೋದು ನಮ್ಮ ಪಕ್ಕದಲ್ಲೇ ಗಣೇಶ ಇದೆ. ಇನ್ನು ಸ್ವಲ್ಪ ದಿನದಲ್ಲೇ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಇವಾಗ ನೋಡ್ತಾ ಇದ್ರಲ್ಲ ಯಾವ ತರ ಡಿಸೈನ್ ಆಗಿರುವಂತಹ ಗಣೇಶಗಳಿದಾವೆ, ಯಾವ ರೀತಿ ಎಷ್ಟೊಂದೆಲ್ಲ ಇದೆ ಅಂದ್ರೆ ಇಲ್ಲಿ ತುಂಬಾ ಇದಾವೆ. ಇದನ್ನ ಯಾವ ರೀತಿ ರೆಡಿ ಮಾಡ್ತಾರೆ ಮತ್ತೆ ಯಾವ ರೀತಿ ಅಚ್ಚ ಯಾವ ರೀತಿ ಇರುತ್ತೆ, ಅದಕ್ಕೆ ಯಾವ ರೀತಿ ಪೇಂಟ್ ಮಾಡ್ತಾರೆ, ಯಾವ ರೀತಿ ಜಾಯಿಂಟ್ ಮಾಡ್ತಾರೆ ಅದನ್ನ ನಾನು ಕುತೂಹಲ ಇತ್ತು ನನಗೂ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ತನಿಸಂದ್ರ ಹತ್ರ ಬಂದಿದ್ದೀನಿ. ಈ ಮಂಜುನಾಥ್ ಗೌರಿ ಅಂಡ್ ಗಣೇಶ ಏನೋ ವರ್ಕ್ ಇದೆ, ಅಲ್ಲಿ ಬಂದಿದ್ದೀನಿ. ನೋಡ್ಬೋದು ಡಿಫ್ರೆಂಟ್ ಆಗಿ ಡಿಸೈನಿಂಗ್ ಮಾತ್ರ ಸಖತ್ತಾಗಿದ್ದಾವೆ. ಕೆಲವೊಂದೆಲ್ಲಾನು ಈಗ ಅಂದ್ರೆ ಕಲರ್ ಮಾಡಿ ಇಟ್ಟಿದ್ದಾರೆ. ಇನ್ನು ಕೆಲವೊಂದು ಆರ್ಡರ್ಗಳೆಲ್ಲ ಬರ್ತವೆ. ಇವ್ರೇನ್ ಅಂತಾರೆ ಅಂದ್ರೆ ಹೋಲ್ಸೇಲ್ ರೀತಿಲಿ ಕೊಡ್ತಾರೆ. ಈ ರೀತಿ ಇಲ್ಲಿ ನೋಡ್ಬೋದು. ಬನ್ನಿ ಇವಾಗ ಒಂದೊಂದಾಗಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಅಲ್ಲಿ ಮೋಲ್ಡ್ ಆಗಿರುತ್ತಿದೆ, ಮೋಲ್ಡ್ ಮಾಡಿರೋದು. ಅಲ್ಲಿಂದ ಈ ರೀತಿ ಗಣೇಶನ ಮಾಡ್ಕೊಡ್ತಾರೆ. ಓಕೆ, ಈ ರೀತಿ ಗಣೇಶ ಮಾಡ್ಕೊಂಡು ಅಲ್ಲಿ ಕಲರ್ಗೆಲ್ಲ ಆಗುತ್ತೆ ಇದೆ. ಅಲ್ಲಿ ಈ ನೋಡಿ ಇಲ್ಲಿ ಕೈಗಳಿದೆಯಲ್ಲ, ಈ ಕೈ ಸಪ್ರೇಟ್ ಇರುತ್ತೆ, ಇದು ಸೊಳ್ಳಿ ಸಪ್ರೇಟ್ ಇರುತ್ತೆ. ನೀವು ನೋಡ್ಬೋದು ಕೆಲವೊಂದೆಲ್ಲ ಈಗೆಲ್ಲ ಜಾಯಿಂಟ್ ಮಾಡಿದ್ದಾರೆ ಆಲ್ರೆಡಿ ಇವರು. ನೋಡಿ ಇಲ್ಲೆಲ್ಲ ಇದಾವೆ, ಇನ್ನೂ ಕೂಡ ಈ ಕಲರ್ ಆಗಿಲ್ಲ ಇವಕ್ಕೆ. ಅದನ್ನ ವೇಟ್ ಮಾಡ್ಬಿಟ್ಟು ಕಲರ್ ಮಾಡ್ತಾರೆ. ಇಲ್ಲಿ ದೊಡ್ಡ ಗಣೇಶನ್ ನೋಡ್ಬೋದು. ಇಲ್ಲಿ ನೋಡಿ ಯಾವ ರೀತಿ ಗಣೇಶನ ರೆಡಿ ಮಾಡಿದ್ದಾರೆ. ಅಲ್ಲಿ ಮೇಲೆ ನೋಡಿ ಇನ್ನು ತುಂಬಾ ಹೋಲ್ಸೇಲ್ಗಳು ಇರೋವೆಲ್ಲ ಕೆಲವೊಂದೆಲ್ಲ ಹೋಗಿದಾವೆ. ಇದೆಲ್ಲ ತುಂಬಿ ಫುಲ್ ಆಗಿತ್ತು, ಎಲ್ಲ ಹೋಗಿದೆ. ಇಲ್ಲಿ ಇದೆಲ್ಲಾನು ಇದೆಲ್ಲ ಇದು ಇನ್ನು ಕಲರ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಈ ಕಡೆ ನೋಡ್ಬೋದು ಕಲರ್ ಆಗಿರೋದೆಲ್ಲಾನು ಇದಾವೆ. ಇಲ್ಲಿ ಏನಂದ್ರೆ ಇವು ಎಕೋ ಫ್ರೆಂಡ್ಲಿ ಗಣೇಶ. ಎಷ್ಟು ಡಿಟೇಲ್ ಆಗಿ ಮಾಡಿದ್ದಾರೆ ನೋಡಿ. ಕಡೆ ನೋಡಿ ನಮ್ದೆಲ್ಲ ನೋಡಿ ಎಷ್ಟು ಡಿಟೇಲಿಂಗ್ ಆಗಿದೆ ಅಂತ. ಈ ರೀತಿ ಆಭರಣ ಕೂಡ ನೋಡ್ಬೋದು. ಇಷ್ಟೆಲ್ಲ ಗಣೇಶನ್ ನೋಡಿದ್ರಲ್ಲ, ಇಲ್ಲಿ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅರೌಂಡ್ ಒಂದು 3 to 4 feet ಇದೆ. ಇದು ಒಂದು 5 feet 4.5 feet ಇರುತ್ತೆ. ಇದಕ್ಕಿಂತ ದೊಡ್ಡ ಗಣೇಶಗಳಿದಾವೆ. ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಣ, ಅಲ್ಲಿ ಬೇರೆ ಕಡೆ ಇದೆ ಅಂತ. ಬನ್ನಿ. ನೋಡಿ ದೊಡ್ಡ ಗಣೇಶ ಎಷ್ಟಿರ್ಬೋದು ಇದು ನೋಡಿ. ಒಂದು 10 ಅಡಿ ಮೇಲೆ ಇರ್ಬೋದು ಗಣೇಶ. ಎಷ್ಟು ಚೆನ್ನಾಗಿ ಎಲ್ಲ ಕಲರ್ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿ ಇಟ್ಟಿದ್ದಾರೆ. ಇವಾಗ ಫುಲ್ ರೆಡಿ ಆಗಿದೆ ಈಗ. ನೋಡ್ಬೋದು ಇಲ್ಲಿದೆ, ಅಲ್ಲೆಲ್ಲ ಇದಾವೆ, ಎಷ್ಟೊಂದು ಗಣೇಶಗಳಿದಾವೆ ನೋಡಿ. ಎಲ್ಲ ರೆಡಿ ಆಗಿರುವಂತಹ ಗಣೇಶ. ಇಲ್ಲಿ ಒಂದು ಚಿಕ್ಕ ಚಿಕ್ಕ ಗಣೇಶಗಳನ್ನ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಯಾವ ರೀತಿ ರೆಡಿ ಆಗುತ್ತೆ ಅಂತ ಹೇಳಿ ನೋಡ್ಬೋದು. ಫಿನಿಶಿಂಗ್ ಕೊಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಗ್ಲು ಬಂದಿಲ್ಲ ನೋಡಿ, ಇನ್ಮೇಲೆ ಸಂಗ್ಲು ಹಾಕ್ತಾರೆ. ಇಲ್ಲಿರೋ ಯಾವುದಕ್ಕೂ ಕೂಡ ಇಲ್ಲಿ ಸಂಗ್ಲಿಲ್ಲ. ಇನ್ನು ಕೈಯಲ್ಲಿರೋದು ಕೂಡ ಇಲ್ಲ ನೋಡ್ಬೋದು. ಎಲ್ಲಾನು ಕೂಡ ಇನ್ಮೇಲೆ ರೆಡಿ ಮಾಡ್ತಾರೆ. ಇದು ಅಚ್ಚು, ಇದೇ ಅಚ್ಚು ನೋಡಿ. ಇದೇ ಅಚ್ಚಿಂದಾನೇ ಈ ತರ ರೆಡಿ ಮಾಡಿ ಇಟ್ಟಿರೋದು. ಸ್ನೇಹಿತರೆ, ಇವಾಗ ಈಗ ಗೌರಿ ಗಣೇಶ ಏನ್ ಮಾಡ್ತಾ ಇದ್ದಾರೆ